ಹೌದು, ಸರ್ಕಾರದ ದಾಖಲೆ ಪ್ರಕಾರ ರಾಜ್ಯದಲ್ಲಿ 22 ಲಕ್ಷ ಅನರ್ಹ ರೇಷನ್ ಕಾರ್ಡ್ಗಳಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಎಲ್ಲ BPL ಕಾರ್ಡ್ಗಳು ರದ್ದಾಗುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಹುಟ್ಕೊಂಡಿದೆ. ಈ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡೇ ಈಗ ಸರ್ಕಾರ BPL ಕಾರ್ಡ್ ಅಂದರೆ ಅನರ್ಹ BPL ಕಾರ್ಡ್ಗಳನ್ನು ರದ್ದುಗೊಳಿಸೋಕೆ ಮುಂದಾಗಿದೆ. ಹಾಗಿದ್ರೆ ಎಷ್ಟು ಅನರ್ಹ ರೇಷನ್ ಕಾರ್ಡ್ಗಳಿವೆ ಅನ್ನೋ ಲೆಕ್ಕವನ್ನು ನೋಡೋಣ ಬನ್ನಿ. ರಾಜ್ಯದಲ್ಲಿ ಅನರ್ಹತೆಗೊಳ್ಳಲಿರುವ ಅಂತ್ಯೋದಯ ಮತ್ತು BPL ಕಾರ್ಡ್ಗಳ ಸಂಖ್ಯೆ 10,97,621. ಇದರಲ್ಲಿ ಆದಾಯ ತೆರಿಗೆ ಪಾವತಿದಾರರ BPL ಕಾರ್ಡ್ ಸಂಖ್ಯೆ 1,06,152. 1,20,000 ಆದಾಯ ಇರುವ BPL ಕಾರ್ಡ್ಗಳ ಸಂಖ್ಯೆ 10,54,368. ಇನ್ನು ಸರ್ಕಾರಿ ನೌಕರರಾಗಿದ್ದು BPL ಕಾರ್ಡ್ ಹೊಂದಿರುವ ಸಂಖ್ಯೆ 4,272. BPL ರದ್ದಾದರೆ ಈ ಸೌಲಭ್ಯಗಳು ಕಟ್. ಹೌದು, BPL ರದ್ದಾದರೆ ಆಯುಷ್ಮಾನ್, ವಿದ್ಯಾರ್ಥಿ ವೇತನ, CM ಪರಿಹಾರ ನಿಧಿ ಸಿಗೋದಿಲ್ಲ. ನರೇಗಾ ಯೋಜನೆ ಸೇರಿದಂತೆ ವೈಯಕ್ತಿಕ ಕಾಮಗಾರಿಯನ್ನು ಕೈಗೊಳ್ಳಲು ಆಗೋದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನೆಲ್ಲ ನಿಯಮದಡಿ BPL ಕಾರ್ಡ್ ರದ್ದಾಗುತ್ತೆ ನೋಡೋಣ ಬನ್ನಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅನರ್ಹರು ಅಂದರೆ ಅವರ BPL ಕಾರ್ಡ್ ಕೂಡ ರದ್ದಾಗುತ್ತೆ. ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಮಂಡಳಿಗಳು, ನಿಗಮಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಇದ್ದರೆ ಅದು ಕೂಡ ಅವರ ಕಾರ್ಡ್ ಕೂಡ ಅನರ್ಹ ಆಗುತ್ತೆ. ಇನ್ನು ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಪಾವತಿ ಮಾಡ್ತಿದ್ರೆ ಅನರ್ಹರು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಕೂಡ ಅವರು ಅನರ್ಹರ BPL ಕಾರ್ಡ್ ಪಟ್ಟಿಗೆ ಸೇರ್ತಾರೆ. ಇನ್ನು ನಗರ ಪ್ರದೇಶದಲ್ಲಿ 1,000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಕೂಡ ಅನರ್ಹರು, ಅವರ ಕಾರ್ಡ್ ಕೂಡ ಅನರ್ಹ ಆಗುತ್ತೆ. ಇನ್ನು ಜೀವನೋಪಯೋಗಕ್ಕಾಗಿ ಒಂದು ವಾಣಿಜ್ಯ ವಾಹನ ಇದ್ದರೆ ಏನಾಗಲ್ಲ, ಸ್ವಂತ ಬಳಕೆಗೆ 4 ಚಕ್ರದ ವಾಹನಗಳು ಹೊಂದಿರುವ ಎಲ್ಲ ಕುಟುಂಬಗಳು ಕೂಡ ಅನರ್ಹರ ಪಟ್ಟಿಯಲ್ಲಿ ಸೇರ್ತವೆ. ಇನ್ನು ಕುಟುಂಬದ ವಾರ್ಷಿಕ ಆದಾಯವು 1.20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಇರುವ ಕುಟುಂಬಗಳು ಕೂಡ ಅನರ್ಹ ಪಟ್ಟಿಯಲ್ಲಿ ಸೇರ್ತವೆ. ಇನ್ನು BPL ಕಾರ್ಡ್ ರದ್ದಾದರೆ ಮುಂದೇನು? ಆಹಾರ ಇಲಾಖೆ ಅಧಿಕಾರಿಗಳು BPL ಕಾರ್ಡ್ ರದ್ದು ಮಾಡಿದರೆ ಆ ಕುಟುಂಬಕ್ಕೆ APL ಕಾರ್ಡ್ ಯೋಜನೆಯಡಿ ಕಾರ್ಡ್ ನೀಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ. ಈ ಬಗ್ಗೆ ಸ್ವತಃ ಆಹಾರ ಇಲಾಖೆ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದಾಗ BPL ಅರ್ಹರು ಅಲ್ಲದೇ ಇರೋರನ್ನ APL ಮಾಡಿದ್ದೇವೆ, APLಗೆ ಅರ್ಜಿ ಹಾಕಿದವರನ್ನ ರದ್ದು ಮಾಡೋದಿಲ್ಲ ಎಂದು ಸಚಿವ KH ಮುನಿಯಪ್ಪ ತಿಳಿಸಿದ್ದಾರೆ. ಆಹಾರ ಇಲಾಖೆಗೆ ಮಾಹಿತಿ ನೀಡಿ ಅಕ್ರಮವಾಗಿ BPL ಕಾರ್ಡ್ಗಳನ್ನು ಪಡೆದಿರುವವರಿಗೆ ಅಥವಾ ಅನರ್ಹರಿಗೆ ಕಾರ್ಡ್ಗಳನ್ನು ಹಿಂದಿರುಗಿಸಲು ಅವಕಾಶವನ್ನು ನೀಡಲಾಗಿದೆ. ಕಾರ್ಡ್ದಾರರು ಸಮೀಪದ ಆಹಾರ ಇಲಾಖೆ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಕಾರ್ಡ್ಗಳನ್ನು ನೀಡಿ ರದ್ದನ್ನು ಮಾಡಿಸಿಕೊಳ್ಳಬಹುದು. ಅನರ್ಹರಾಗಿ ಅಕ್ಕಿ ಪಡೆದರೆ ಬೀಳುತ್ತೆ ದಂಡ. ಇನ್ನು ಅನರ್ಹ BPL ಕಾರ್ಡ್ಗಳನ್ನು ಹೊಂದಿರುವವರು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಡಿ ಅಕ್ಕಿಯನ್ನು ಪಡೆದಿದ್ದರೆ ಅವರಿಗೆ ದಂಡ ಹಾಕಲಾಗುತ್ತದೆ. ಪ್ರತಿ kg ಅಕ್ಕಿಗೆ 33 ರೂಪಾಯಿಗಳಂತೆ ದಂಡವನ್ನು ವಿಧಿಸಲಾಗುತ್ತದೆ. ದಂಡ ಪಾವತಿಗೆ ನಿರಾಕರಿಸಿದರೆ ಕಾನೂನು ಕ್ರಮಕ್ಕೆ ಮುಂದಾಗಲಾಗುತ್ತದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಅನರ್ಹ BPL ಕಾರ್ಡ್ಗಳು ರದ್ದು ಮಾಡಿಯೇ ಸಿದ್ಧ ಅಂತ ಸಿದ್ದರಾಮಯ್ಯ ಸರ್ಕಾರ ಹೊರಟಿದ್ದು, ಜನರಲ್ಲಿ ನಮ್ಮ ಕಾರ್ಡ್ಗಳು ಏನಾಗುತ್ತೆ ಅನ್ನೋ ಭಯ ಸಹಜವಾಗಿ ಶುರುವಾಗಿದೆ.